ಈ ವಿಡಿಯೋದಲ್ಲಿ ಜಸ್ಟ್ 8 ವೀಕ್ಸ್ ಅಲ್ಲಿ ಹೇಗೆ ಬ್ರೈಟರ್ ಸ್ಕಿನ್ ಪಡೆಯೋದು ಅಂತ ಹೇಳ್ತೀನಿ. ನೀವೇನಾದ್ರೂ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್, ಡಲ್ ಸ್ಕಿನ್ ಇಂದ ಸಫರ್ ಮಾಡ್ತಾ ಇದ್ರೆ ದಿಸ್ ಒನ್ ಇಸ್ ಬೆಸ್ಟ್ ಫಾರ್ ಯು. My before and after. Hi guys, welcome back to my channel. If you're new here, hi, I'm Swati. ನಿಮಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ವೀಡಿಯೋಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದ್ಯಾಟ್. ಐ ಆಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಜಸ್ಟ್ 8 ವೀಕ್ಸಲ್ಲಿ ಹೇಗೆ ಬ್ರೈಟರ್ ಸ್ಕಿನ್ನ ಪಡೆಯೋದು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಈ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್, ಡಲ್ ಸ್ಕಿನ್ ಇದು ಯಾವುದರಿಂದನಾದರೂ ನೀವು ಸಫರ್ ಮಾಡ್ತಾ ಇದ್ರೆ ಅದನ್ನು ಹೇಗೆ ರಿವರ್ಸ್ ಮಾಡೋದು ಅಂತ ಕೂಡ ಹೇಳ್ತೀನಿ. ಇದು ಕೂಡ ತುಂಬ ರಿಕ್ವೆಸ್ಟೆಡ್ ವಿಡಿಯೋ. ನೀವು ನಂದು ಸ್ಕಿನ್ ಕೇರ್ ರೂಟೀನ್ ಮತ್ತು ಹೇರ್ ಕೇರ್ ರೂಟೀನ್ ವಿಡಿಯೋದು ಕಮೆಂಟ್ ಸೆಕ್ಷನಲ್ಲಿ ಕೂತ್ಕೊಂಡು ತುಂಬ ಜನ ಹೇಳಿದ್ರಿ. ಲೈಕ್ ಸಪ್ಲಿಮೆಂಟ್ಸ್ ಬಗ್ಗೆ ಹೇಳಿ, ಬ್ರೈಟರ್ ಸ್ಕಿನ್ ಹೇಗೆ ಪಡೆಯೋದು, ಗಮೀಸ್ ಬಗ್ಗೆ ಮಾತಾಡಿ ಅಂತ ಎಲ್ಲ ಕೇಳಿದ್ರಿ. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ಅದೆಲ್ಲದ್ರ ಬಗ್ಗೆನೂ ಮಾತಾಡ್ತೀನಿ. ಫುಲ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಸ್ಕಿನ್ನ ಮೇಂಟೈನ್ ಮಾಡೋದು ಅಂತ ಬಂದಾಗ ನಾವು ಓನ್ಲಿ ಔಟರ್ ಸ್ಕಿನ್ ಬಗ್ಗೆ ಅಷ್ಟೇ ಥಿಂಕ್ ಮಾಡ್ತೀವಿ. ಲೈಕ್ ಸ್ಕಿನ್ ಕೇರ್, ಸ್ಕಿನ್ ಪ್ಯಾಂಪರಿಂಗ್, ಪ್ಯಾಕ್ಸ್ ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡ್ತೀರಿ. ಬಟ್ ನಾವು ಒಳಗಡೆಯಿಂದ ಸ್ಕಿನ್ನ ಹೀಲ್ ಮಾಡೋದ್ರ ಬಗ್ಗೆ ಯಾವತ್ತೂ ಥಿಂಕ್ ಮಾಡಲ್ಲ. ಆ್ಯಂಡ್ ನನಗೆ ಗೊತ್ತು ಇನ್ಸೈಡಿಂದ ನಮ್ಮ ಸ್ಕಿನ್ನ ಹೀಲ್ ಮಾಡೋದು ನಮ್ಮ ಬಾಡಿ. ಬಟ್ ನಾವು ಕರೆಕ್ಟಾಗಿರೋ ನ್ಯೂಟ್ರಿಷನ್ ಅದು ಕೊಟ್ಟಿಲ್ಲ ಅಂದರೆ ಅತ್ತಾನೆ ಹೇಗೆ ಹೀಲ್ ಮಾಡುತ್ತೆ. ಈಗಿನ ಡೇ ಟು ಡೇ ಬಿಸಿ ಲೈಫಲ್ಲಿ ನಮ್ಮ ಸ್ಕಿನ್ ಹೆಲ್ತ್ಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸು ಮತ್ತು ವಿಟಮಿನ್ಸ್ನ ಕೊಡೋದು ಇಂಪಾಸಿಬಲ್. ದಟ್ ಈಸ್ ವ್ಯಾನ್ ಚೀಕ್ ನ್ಯೂಟ್ರಿಕ್ಸ್ ಕಮ್ಸ್ ಟು ರೆಸ್ಕ್ಯೂ. ಇದೇನು ಅಂತ ನೋಡ್ತಾ ಇದ್ರೆ ಇದೊಂದು ಸಪ್ಲಿಮೆಂಟು. ಇದರಲ್ಲಿ 500 mg ಅಷ್ಟು ಜಾಪನೀಸ್ ಗ್ಲೂಟಾಥಯಾನ್ ಆ್ಯಂಡ್ ವೈಟಮಿನ್ ಸಿ ಇದೆ. ಇದೇನು ಮಾಡುತ್ತೆ ಅಂದರೆ ನಿಮ್ಮ ಪಿಗ್ಮೆಂಟೇಷನು, ಡಾರ್ಕ್ ಸ್ಪಾಟ್ಸ್ನ ರೆಡ್ಯೂಸ್ ಮಾಡಿ ಇನ್ಸ್ಟೆಂಟ್ ಗ್ಲೋ ಮತ್ತು ರೇಡಿಯಂಟ್ನ ನಿಮ್ಮ ಸ್ಕಿನ್ ಕೊಡುತ್ತೆ. ನನಗೆ ಗೊತ್ತು ನಿಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂದರೆ ಗ್ಲೂಟಾಥಯಾನ್ ಅಂದರೆ ಏನು ಅಂತ. ಗ್ಲೂಟಾಥಯಾನ್ ಒಂದು ಆಂಟಿ ಆಕ್ಸಿಡೆಂಟ್. ಈ UV ರೇಸು, ರೇಡಿಯಂಟ್ಸು ಮತ್ತು ಪೊಲ್ಯೂಷನ್ ಇಂದ ನಮ್ಮ ಫೇಸ್ ಸ್ಕಿನ್ ಸೆಲ್ಸ್ ಎಲ್ಲಾನು ಡ್ಯಾಮೇಜ್ ಆಗಿರುತ್ತೆ. ಅದನ್ನು ಇದು ರಿಪೇರ್ ಮಾಡುತ್ತೆ. ಮತ್ತು ಈ ಪಿಗ್ಮೆಂಟೇಷನು, ಡಾರ್ಕ್ ಸ್ಪಾಟ್ಸ್ ಎಲ್ಲದಕ್ಕೂ ಮೇನ್ ರೀಸನ್ ಬಂದ್ಬಿಟ್ಟು ಮೆಲಾನಿನ್ ಅನ್ನೋ ಒಂದು ಪಿಗ್ಮೆಂಟು. ಸೊ ಗ್ಲೂಟಾಥಯಾನ್ ಏನು ಮಾಡುತ್ತೆ ಅಂದರೆ ಈ ಮೆಲಾನಿನ್ ಪಿಗ್ಮೆಂಟ್ನ ರೆಡ್ಯೂಸ್ ಮಾಡುತ್ತೆ. ಸೊ ದಟ್ ಈ ಪಿಗ್ಮೆಂಟೇಷನು, ಡಾರ್ಕ್ ಸ್ಪಾಟ್ಸ್ ಏನು ನಮ್ಮ ಫೇಸಲ್ಲಿ ಇದೆಯೋ ಅದೆಲ್ಲದು ಕಮ್ಮಿ ಆಗುತ್ತೆ ಆ್ಯಂಡ್ ಗ್ಲೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ವೈಟಮಿನ್ ಸಿ ಕೂಡ ಇದೆ. ಯಾರ್ಯಾರು ಈ ರೆಗ್ಯುಲರ್ ಸಪ್ಲಿಮೆಂಟ್ಸ್ನ ಯೂಸ್ ಮಾಡ್ತಿರೋ ಅವರೆಲ್ಲರಿಗೂ ಗೊತ್ತೇ ಇರುತ್ತೆ ವೈಟಮಿನ್ ಸಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಇಲ್ಲಿ ವೈಟಮಿನ್ ಸಿ ಏನು ಮಾಡುತ್ತೆ ಅಂದರೆ ಗ್ಲೂಟಾಥಯಾನ್ನ ಸೆಲ್ಸ್ಗೆ ಅಬ್ಸರ್ವ್ ಮಾಡೋಕ್ಕೆ ವೆರಿ ಹೆಲ್ಪ್ಫುಲ್ ಆಗುತ್ತೆ. ಅಷ್ಟೇ ಅಲ್ಲದೆ ಪ್ರಿಮೆಚೂರ್ ಏಜಿಂಗ್ ಮತ್ತು ಕೊಲಾಜಿನ್ ಪ್ರೊಡಕ್ಷನ್ನ ಬೂಸ್ಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಶೀಕ್ ನ್ಯೂಟ್ರಿಕ್ಸ್ ಅವರು ದೇ ಹ್ಯಾವ್ ಕಮ್ ಅಪ್ ವಿತ್ ಆನ್ 8 ವೀಕ್ಸ್ ಚಾಲೆಂಜ್. ಅದೇನು ಅಂದರೆ 8 ವೀಕ್ಸ್ ನೀವು ಡೈಲಿ ಇದನ್ನು ಕನ್ಸ್ಯೂಮ್ ಮಾಡಿ ವಿಸಿಬಲ್ ಚೇಂಜಸ್ ನಿಮ್ಗೆ ಏನೂ ನೋಡೋಕ್ಕೆ ಸಿಗಲಿಲ್ಲ ಅಂದರೆ ದೇಲ್ ಗಿವ್ ಯು ಮನಿ ಬ್ಯಾಕ್. ನಿಮಗೆ ಬೆಸ್ಟ್ ಡೀಲ್ಸ್ ಬೇಕು ಅಂದರೆ ಶೀಕ್ ನ್ಯೂಟ್ರಿಕ್ಸ್ ಅವ್ರದ್ದು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದನ್ನು ಕ್ಲಿಕ್ ಮಾಡಿ ನಿಮ್ಗೆ ಯಾವುದೇ ಪ್ರಾಡಕ್ಟ್ ಬೇಕು ಅಂದ್ರೂ ಪರ್ಚೇಸ್ ಮಾಡಿ ಅದನ್ನ ಚೆಕ್ಔಟ್ ಮಾಡಬೇಕಾದ್ರೆ SGW10 ಅಂತ ನನ್ನ ಕೋಡ್ನ ನೀವು ಅಪ್ಲೈ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸ್ವಲ್ಪ ಜನ ಹೀಗೂ ಕೂಡ ಥಿಂಕ್ ಮಾಡ್ತಾ ಇರ್ತೀರಾ, ನಮ್ಮ ಬಾಡಿನೇ ಗ್ಲೂಟಾಥಯಾನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಾವ್ಯಾಕೆ ಈಚೆಯಿಂದ ಸಪ್ಲಿಮೆಂಟ್ಸ್ನ ತೊಗೋಬೇಕು ಅಂತ. ಎಸ್, ನಮ್ಮ ಬಾಡಿ ಗ್ಲೂಟಾಥಯಾನ್ನ ಪ್ರೊಡ್ಯೂಸ್ ಮಾಡುತ್ತೆ, ಆದರೆ ತುಂಬಾ ಲೆಸ್ ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಅದ್ರ ಪ್ರೊಡಕ್ಷನ್ ಕೂಡ ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಪೊಲ್ಯೂಷನ್, ಏಜ್, ಫುಡ್, ಸ್ಟ್ರೆಸ್ ಲೆವೆಲ್ಸ್ ಆ್ಯಂಡ್ ನಾವಿರೋ ಡೇ ಟು ಡೇ ಲೈಫಲ್ಲಿ ಇದೆಲ್ಲ ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ಅಂತ ನಿಮಗೆ ಗೊತ್ತು. ನೀವು ಕೇಳ್ಬೋದು ಈಚೆ ಅಷ್ಟು ಬ್ರ್ಯಾಂಡ್ಸ್ ಇದೆ, ವೈ ಶೀಕ್ ನ್ಯೂಟ್ರಿಕ್ಸ್ ಅಂತ ನೀವು ಕೇಳಿದ್ರೆ ನನಗೆ ಗೊತ್ತಿರೋ ಹಾಗೆ ಕರೆಂಟ್ಲಿ ಮಾರ್ಕೆಟಲ್ಲಿ ಇರೋದು ದ ಬೆಸ್ಟ್ ಸಪ್ಲಿಮೆಂಟ್ ಅಂದರೆ ಶೀಕ್ ನ್ಯೂಟ್ರಿಕ್ಸ್. ಇದರಲ್ಲಿ ಹೈ ಕ್ವಾಲಿಟಿ ಜಾಪನೀಸ್ ಗ್ಲೂಟಾಥಯಾನ್ ಇದೆ. ಈ ಗ್ಲೂಟಾಥಯಾನ್ ನಿಮ್ಗೆ ಬೇರೆ ಯಾವುದೇ ಸಪ್ಲಿಮೆಂಟಲ್ಲಿ ಕೂಡ ನೋಡೋಕ್ಕೆ ಸಿಗಲ್ಲ. ಅಷ್ಟೇ ಅಲ್ಲದೆ ಇದು ವೀಗನ್ ಮತ್ತು ಹಲಾಲ್ ಸರ್ಟಿಫೈಡ್ ಟು. ಶೀಕ್ ನ್ಯೂಟ್ರಿಕ್ಸ್ ಅವ್ರದ್ದು ಸಪ್ಲಿಮೆಂಟ್ ಕಂಟೈನರ್ ಈ ಥರ ಬರುತ್ತೆ. ಇದು 8 ಕಂಟೈನರ್ ಮತ್ತು ಪ್ಯಾಕೇಜಿಂಗ್ ಅಂತೂ ತುಂಬಾ ಇಂಪ್ರೆಸಿವ್ ಆಗಿದೆ. ಐ ರಿಯಲಿ ಲೈಕ್ಡ್ ಇಟ್. ಇದರೊಳಗಡೆ 20 ಟ್ಯಾಬ್ಲೆಟ್ಸ್ ಬರುತ್ತೆ. ಆ್ಯಕ್ಚುಲಿ ಅವ್ರು ನನ್ನ ಪ್ರಮೋಷನ್ಗೆ ಅಂತ ಪಿಚ್ ಮಾಡಿದಾಗ ಅವ್ರು ನನಗೆ ಹೇಳಿದರು, ನೀವು ಫಸ್ಟ್ ಅದನ್ನು ಟ್ರೈ ಮಾಡಿ ಆಮೇಲೆ ಪ್ರಮೋಟ್ ಮಾಡಿ ಅಂತ. ಸೊ ಅದು ನನಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ನಾನು ಯೂಸ್ ಮಾಡಿದೆ ಅಥವಾ ನನಗೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ದೇನೆ ನಾನು ನಿಮಗೆ ಪ್ರಮೋಟ್ ಮಾಡಿದ್ರೆ ಅದು ನೀವು ಟೋಟಲಿ ಅನ್ಫೇರ್ ಟು ಗೈಸ್. ನಾನು ಅದನ್ನ ಯಾವತ್ತೂ ಮಾಡಲ್ಲ. ಸೊ ಅದಕ್ಕೆ ನಾನು 20 ಡೇಸ್ ಯೂಸ್ ಮಾಡಿ ರಿಸಲ್ಟ್ ನೋಡಿದ್ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಮೀ ಫಸ್ಟ್ ಡೇ ಯೂಸಿಂಗ್ ಶೀಕ್ ನ್ಯೂಟ್ರಿಕ್ಸ್. ನೀವು ಅದರಲ್ಲಿ ನೋಡ್ಬೋದು ನಮ್ಗೆ ಜಾಸ್ತಿ ಪಿಗ್ಮೆಂಟೇಷನ್ ಇದೆ ಲಿಪ್ಸ್ ಹತ್ರ ಮತ್ತು ನೋಸ್ ಹತ್ರ ಮತ್ತು ಸೈಡ್ಸು ಮತ್ತು ಐಸ್ ಹತ್ರ ತುಂಬ ಪಿಗ್ಮೆಂಟೇಷನ್ ಇದೆ. ಸೊ ಕಟ್ ಟು 20 ಡೇಸ್. 20 ಡೇಸ್ ಆದಮೇಲೆ ನೀವು ನೋಡ್ಬೋದು ಈ ಸೈಡ್ಸಲ್ಲಿ ನಂಗೆ ಏನು ಪಿಗ್ಮೆಂಟೇಷನ್ ಇದೆಯೋ ಅದು ಸ್ವಲ್ಪ ಹೋಗಿದೆ. ಇನ್ನೂ ತುಂಬಾ ಇಲ್ಲೆಲ್ಲ ಪಿಗ್ಮೆಂಟೇಷನ್ ಇದೆ, ಲೈಕ್ ಇದೆಲ್ಲ ಪಿಗ್ಮೆಂಟೇಷನ್ ಇದೆಲ್ಲ. ಸೊ ಐ ಆಮ್ ಎಕ್ಸೈಟೆಡ್. ಮೇ ಬಿ 8 ವೀಕ್ಸ್ ಕಂಪ್ಲೀಟಾಗಿ ನಾನು ಯೂಸ್ ಮಾಡಿದ್ಮೇಲೆ ಆ ಪಿಗ್ಮೆಂಟೇಷನು ನಂಗೆ ಹೋಗ್ಬೋದು. ಸೊ ಈ ಚಾಲೆಂಜ್ನ ನಿಮ್ಮ ಜೊತೆ ನಾನು ಕೂಡ ತೊಗೋತಾ ಇದ್ದೀನಿ. ಸೊ 8 ವೀಕ್ಸ್ ಆದಮೇಲೆ ಏನು ರಿಸಲ್ಟ್ಸ್ ಬರುತ್ತೋ ಅದನ್ನು ನಿಮ್ಮ ಫ್ಯೂಚರ್ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಂಗೆ ಅವರು 2 ಬಾಟಲ್ನ ಸೆಂಡ್ ಮಾಡಿದ್ರು. ಸೊ 20 ಡೇಸ್ ಯೂಸ್
ಮಾಡಿ ನಾನು ಆಲ್ರೆಡಿ ಒಂದು ಬಾಟ್ಲನ್ನ ಖಾಲಿ ಮಾಡಿಬಿಟ್ಟಿದ್ದೆ. ಸೊ 8 ವೀಕ್ಸ್ ಅಂದರೆ ನಂಗೆ 3 ಬಾಟ್ಲು ಬೇಕಾಗುತ್ತೆ. ಅದಕ್ಕೆ ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ಹೇಳಿ ನಾನೊಂದು ಬಾಟ್ಲನ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಐಮ್ ರಿಯಲಿ ಎಕ್ಸೈಟೆಡ್. 8 ವೀಕ್ಸ್ ಆದಮೇಲೆ ಬರೋ ರಿಸಲ್ಟ್ನ ನೋಡೋಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಫಸ್ಟ್ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಡ್ತೀನಿ. ಅದರಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಒಂದು ಫ್ಯಾನ್ಸಿ ಗ್ಲಾಸ್ ತೊಗೊಳ್ಳಿ. ಇದಕ್ಕೆ 250 ml ವಾಟರ್ ಹಾಕಬೇಕು. ನೀವು ನೋಡ್ತಾ ಇರ್ಬೋದು ಏನಿದು ವೈನ್ ಗ್ಲಾಸ್ ಅಂತ. ಬಿಕಾಸ್ ನಾನು ಟೀ ಕಾಫಿ ಏನಂದರೆ ಏನು ಕುಡಿಯಲ್ಲ, ಆಲ್ಕೋಹಾಲ್ ಅಂತೂ ಮುಟ್ಟೋದೇ ಇಲ್ಲ. ಸೊ ಈ ಗ್ಲಾಸ್ನ ನನಗೆ ಯಾವತ್ತೂ ಯೂಸ್ ಮಾಡೋಕ್ಕೆ ಸಿಗೋದೇ ಇಲ್ಲ. ಎನಿವೇ ನನ್ನ ಸ್ಕಿನ್ಗೂ ನಾನು ಏನೋ ಒಂದು ಫ್ಯಾನ್ಸಿಯಾಗಿ ಸಪ್ಲಿಮೆಂಟ್ ಕೊಡ್ತಾ ಇದ್ದೀನಿ ಅಂದರೆ ಏಕೆ ಫ್ಯಾನ್ಸಿಯಾಗಿರೋ ಗ್ಲಾಸ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಈ ಗ್ಲಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಫ್ಯಾನ್ಸಿ ಗ್ಲಾಸಲ್ಲಿ 250 ml ವಾಟರ್ನ ತೊಗೊಳ್ಳಿ. ಅದಕ್ಕೆ ಶೀಕ್ ನ್ಯೂಟ್ರಿಕ್ಸ್ ಅವ್ರದ್ದು ಒಂದು ಸಪ್ಲಿಮೆಂಟ್ನ ಆ್ಯಡ್ ಮಾಡಿ ಇದು ಡಿಸಾಲ್ವ್ ಆಗೋ ತನಕ ವೆಯ್ಟ್ ಮಾಡಿ. ಒಂದ್ಸತಿ ಡಿಸಾಲ್ವ್ ಆದಮೇಲೆ ಸಿಪ್ ಬೈ ಸಿಪ್ ಎಂಜಾಯ್ ಮಾಡ್ಕೊಂಡು ಕುಡೀರಿ. ಇದ್ರದ್ದು ಫ್ಲೇವರ್ ಬಂದ್ಬಿಟ್ಟು ಸ್ಟ್ರಾಬೆರಿ ಆ್ಯಂಡ್ ಲೆಮನ್. ಇದರಲ್ಲಿ ಯಾವುದೇ ರೀತಿಯಾದ ಆ್ಯಡೆಡ್ ಶುಗರ್ಸ್ ಇಲ್ಲ. ನೀವು ಈ ಥರ ಕೂಡ ಅನ್ಕೋಬೋದು, ಮಾರ್ಕೆಟಲ್ಲಿ ಪಿಲ್ಸ್ ಗಮ್ಮೀಸ್ ಟ್ಯಾಬ್ಲೆಟ್ಸ್ ಎಲ್ಲ ಅವೈಲೇಬಲ್ ಆಗಿರಬೇಕಾದ್ರೆ ಯಾಕೆ ಸಪ್ಲಿಮೆಂಟ್ಸ್ ಅಂತ. ಎಸ್, ನಾನು ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ಶೀಕ್ ನ್ಯೂಟ್ರಿಕ್ಸ್ ಅವ್ರದ್ದು ಎಫರ್ವೆಸೆಂಟ್ಸ್ ಅಂತ. ಸೊ ಅದೇನಂದರೆ ಅದು ಲಿಕ್ವಿಡ್ ಫಾರ್ಮ್ ಆಗಿರುತ್ತೆ. ಸೊ ನೀವು ಇದನ್ನು ತೊಗೊಂಡ್ರೆ ನಿಮ್ಮ ಸ್ಟಮಕ್ಗೆ ಸ್ಮೂತಾಗಿರುತ್ತೆ ಮತ್ತು ಅಬ್ಸರ್ವ್ ಬೇಗ ಆಗುತ್ತೆ. ಎಫೆಕ್ಟಿವ್ ಕೂಡ ಮೋಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಆ್ಯಂಡ್ ರಿಸಲ್ಟ್ಸ್ ಕೂಡ ತುಂಬ ಫಾಸ್ಟಾಗಿ ನೋಡೋಕ್ಕೆ ಸಿಗುತ್ತೆ. ಅದೇ ನೀವು ಪಿಲ್ಸ್ ಟ್ಯಾಬ್ಲೆಟ್ಸಿಗೆ ಬಂದರೆ ಏನಾಗುತ್ತೆ ಅಂದರೆ ಅದು ಫಸ್ಟೇ ನಾವು ಡಿಸಾಲ್ವ್ ಮಾಡಲ್ಲ. ಸೊ ಅದು ಒಳಗಡೆ ಅಂದರೆ ಸ್ಟಮಕ್ ಒಳಗಡೆನೇ ಅದು ಡಿಸಾಲ್ವ್ ಆಗಬೇಕಾಗಿರೋದ್ರಿಂದ ನಿಮ್ಮ ಸ್ಟಮಕ್ಗೆ ಅದು ಇರಿಟೇಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಅದು ತುಂಬಾ ಟೈಮ್ ತೊಗೊಳಕ್ಕೆ, ಡಿಸಾಲ್ವ್ ಆಗೋಕ್ಕೂ ಅಷ್ಟೇ, ನಿಮ್ಗೆ ರಿಸಲ್ಟ್ ತೋರ್ಸೋಕ್ಕೂ ಅಷ್ಟೇ. ಇದನ್ನು ಯಾವಾಗ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಹೋಲ್ ಡೇಯಲ್ಲಿ ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ಮೇಕ್ ಶ್ಯೂರ್ ನೀವು ಊಟ ಆದಮೇಲೆ ಇದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂತ. ಬಿಕಾಸ್ ಎಂಟಿ ಸ್ಟಮಕಲ್ಲಿ ಇದನ್ನು ಕನ್ಸ್ಯೂಮ್ ಮಾಡುವಾಗಿಲ್ಲ. ಸೊ ನಾನು ಯಾವಾಗಲೂ ಮಾರ್ನಿಂಗ್ ತಿನ್ನಬೇಕು ಅಂತ ಫಿಕ್ಸ್ ಆಗಿದೆ. ಬಟ್ ನಂಗೆ ಮಾರ್ನಿಂಗ್ ಕನ್ಸ್ಯೂಮ್ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ. ಸೊ ಮಧ್ಯಾಹ್ನ ಊಟ ಆದಮೇಲೆ ನಾನು ಇದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಜನ ಏನು ಮಾಡಿಬಿಡ್ತೀರಾ ಅಂದರೆ ಫಸ್ಟ್ ಡೇ ತೊಗೊಂಡಿರೋ ಜೋಶಲ್ಲಿ ತಿನ್ಬಿಡ್ತೀರಾ, ಆಮೇಲೆ 6 days 7 days ಓಕೆ ಫೈನ್ ಅಂತ ಮರ್ತೋಗ್ಬಿಡ್ತೀರಾ. ಸೊ ತೊಗೊಂಡಿದ್ದೀನಲ್ಲ ಅಂದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಕ್ಕೆ ಹೋಗ್ತೀರಾ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಕಂಟಿನ್ಯೂಯಸ್ ಆಗಿ 8 ವೀಕ್ಸ್ನ ಕಂಪ್ಲೀಟ್ ಮಾಡಿ. ಸೊ ದ್ಯಾಟ್ ನಿಮ್ಗೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ. ಅಕಸ್ಮಾತ್ ನಿಮ್ಗೆ ರಿಸಲ್ಟ್ ನೋಡೋಕ್ಕೆ ಸಿಕ್ಕಿಲ್ಲ ಅಂದರೆ ನಿಮ್ಮ ಮನಿ ನಿಮ್ಗೆ ವಾಪಸ್ ಕೂಡ ಬರುತ್ತೆ. ನಿಮ್ಗೇನಾದರೂ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್, ಡಲ್ ಸ್ಕಿನ್ನಿಂದ ಏನಾದರೂ ಡೀಲ್ ಮಾಡ್ತಾ ಇದ್ರೆ ಗಿವ್ ಇಟ್ ಅ ಟ್ರೈ. ಇಟ್ ವರ್ಕ್ಸ್ ಮ್ಯಾಜಿಕಲ್ ಆನ್ ಯುವರ್ ಸ್ಕಿನ್. ಅಷ್ಟೇ ಅಲ್ಲದೆ ಬ್ರೈಟ್ ಆ್ಯಂಡ್ ಈವನ್ ಸ್ಕಿನ್ ಟೋನ್ಗೋಸ್ಕರ ಅಥವಾ ಓವರ್ ಆಲ್ ಸ್ಕಿನ್ ಹೆಲ್ತ್ ಮೇಂಟೈನ್ ಮಾಡೋದಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಹೋಪ್ ದಿಸ್ ವಿಡಿಯೋ ವಾಸ್ ಇನ್ಫಾರ್ಮೇಟಿವ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.